ನಮಸ್ಕಾರ. ಮನುಷ್ಯನಿಗೆ ಯಾವತ್ತೂ ಸ್ವಂತಿಕೆ ಅಂತ ಇರಬೇಕು ರೀ. ಸ್ವಂತ ಬುದ್ಧಿವಂತಿಕೆ, ಸ್ವಂತ ವ್ಯಕ್ತಿತ್ವ, ಸ್ವ ಇಚ್ಛೆ ಅಂತ ಯಾವಾಗ ಮನುಷ್ಯನಿಗಿರುತ್ತೋ ಆತ ಲೆಜೆಂಡ್ ಆಗ್ತಾನೆ, ನಾಯಕನಾಗ್ತಾನೆ, ಇನ್ನೊಬ್ಬರಿಗೆ ಮಾದರಿ ಆಗ್ತಾನೆ. ನಾವು ಯಾವಾಗ ಬೇರೆಯವರನ್ನು ಅನುಕರಣೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವೋ ಆಗ ನಾವು ನಾಯಕರಾಗೋದಿಲ್ಲ, ಅನುಕರಣಾಕಾರರಾಗಿಯೇ ಕೊನೆಯವರೆಗೂ ಉಳಿದುಕೊಂಡ್ಬಿಡ್ತೀವಿ. ಈಗ ನೋಡಿ, ಯಾರೋ ಏರ್ ಸ್ಟೈಲ್ ಮಾಡ್ತಾರೆ, ಯಾರೋ ಒಳ್ಳೊಳ್ಳೆ ಬಟ್ಟೆಗಳನ್ನು ಹಾಕ್ಕೋತಾರೆ, ಯಾರೋ ಒಳ್ಳೆಯ ಒಡವೆಗಳನ್ನು ಹಾಕ್ಕೋತಾರೆ, ಯಾರೋ ಒಳ್ಳೆಯ ಸ್ಕೂಟರ್ನಲ್ಲಿ ಓಡಾಡ್ತಾರೆ, ಒಳ್ಳೆಯ ಕಾರಿನಲ್ಲಿ ಓಡಾಡ್ತಾ ಇದ್ದಾರೆ ಅಂದರೆ ಅದೇ ರೀತಿಯಾದ ಕಾರುಗಳನ್ನು, ಬೈಕ್ಗಳನ್ನು, ಒಡವೆಗಳನ್ನು, ಬಟ್ಟೆಗಳನ್ನು, ಏರ್ ಸ್ಟೈಲನ್ನ ಎಲ್ಲವನ್ನು ನಾವು ಕಾಪಿ ಮಾಡ್ತೀವಿ. ನಮಗೆ ಸ್ವಂತ ಬುದ್ಧಿವಂತಿಕೆ ಅನ್ನೋದು ಇರೋದೇ ಇಲ್ಲ. ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಅವರವರ ಬಟ್ಟೆ ಅವರವರ ಇಚ್ಛೆ. ನಮಗೆ ಅದು ಚೆನ್ನಾಗಿ ಕಾಣಿಸ್ತಾ ಇದೆಯಾ, ನಮ್ಮ ಬಾಡಿಗೆ ಅದು ಸೂಟ್ ಆಗುತ್ತಾ, ನಮ್ಮ ಕಲ್ಲರಿಗೆ ಸೂಟ್ ಆಗುತ್ತಾ ಅನ್ನೋದನ್ನ ನಾವು ಯೋಚನೆ ಮಾಡೋದೇ ಇಲ್ಲ. ಒಟ್ಟಿನಲ್ಲಿ ಅವರು ತೊಗೊಂಡಿದ್ದಾರೆ, ಅವರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ನನಗೂ ಅದೇ ರೀತಿಯ ಬಟ್ಟೆಗಳು ಬೇಕು ಅಂತ ತೊಗೊಂಡ್ಬಿಡ್ತೀವಿ. ಹೇರ್ ಸ್ಟೈಲು ಅಷ್ಟೇ, ಅವರು ಆ ಹೇರ್ ಸ್ಟೈಲ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ನನಗೂ ತುಂಬ ಸುಂದರವಾಗಿ ಕಾಣಿಸುತ್ತೆ ಅಂತ ಹಿಂದೂ ಮುಂದೆ ಯೋಚನೆ ಮಾಡದೆ ಅದೇ ರೀತಿಯ ಹೇರ್ ಸ್ಟೈಲನ್ನು ನಾವು ಮಾಡಿಸ್ಕೋತೀವಿ. ಆದರೆ ನಮ್ಮ ಮುಖದ ಶೇಪ್ ಯಾವ ರೀತಿ ಇದೆ, ನಮಗೆ ಅದು ನಿಜಕ್ಕೂ ಒಪ್ಪುತ್ತದ ಅಂತ ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ. ಅಷ್ಟೇ ಅಲ್ಲದೆ ಕಾರುಗಳನ್ನು, ಬೈಕ್ಗಳನ್ನು ಅವರು ತೊಗೊಂಡಿದ್ದಾರೆ, ನನಗೂ ಅದೇ ಬೇಕು ಅಂತ ಹೇಳಿ ಖರೀದಿ ಮಾಡ್ತೀವಿ. ಆದರೆ ಅದು ಎಷ್ಟು ಮೈಲೇಜ್ ಕೊಡುತ್ತೆ, ಡೀಸೆಲ್ಲ ಪೆಟ್ರೋಲ, ನಮಗೆ ಅನುಕೂಲ ಇದೆಯಾ, ನಮ್ಮ ವರಮಾನ ಎಷ್ಟು, ನಮಗೆ ಅದನ್ನು ಲೋನ್ ಕಟ್ಟೋದಕ್ಕೆ ಸಾಧ್ಯನಾ, ಇದನ್ನೆಲ್ಲ ನಾವು ಯೋಚನೆ ಮಾಡೋದೇ ಇಲ್ಲ. ನಮಗೆ ಬೇಕು, ಅವ್ರು ತೊಗೊಂಡಿದ್ದಾರೆ, ನಾನು ತೊಗೋತೀನಿ ಅಂತ ವೃಥಾ ಕಾಪಿ ಮಾಡ್ತೀವಿ. ಈ ಕಾಪಿ ಮಾಡೋ ಬುದ್ಧಿ ಒಳ್ಳೆಯದಲ್ಲ. ಒಂದನ್ನೇ ಯೋಚನೆ ಮಾಡಿ, ಇನ್ನೊಬ್ಬರನ್ನು ಗಮನಿಸುವುದು ತುಂಬ ಒಳ್ಳೆಯದು. ಅವ್ರು ಯಾವ ರೀತಿ ಇದ್ದಾರೆ, ಅವರ ಜೀವನ ಶೈಲಿ ಏನು, ಅವರ ಹಾವ ಭಾವ ಎಲ್ಲವನ್ನು ನಾವು ನೋಡ್ತಾ ಇರ್ತೀವಿ. ಅವರಲ್ಲಿ ಯಾವುದು ಒಳ್ಳೆಯ ಗುಣ ಇರುತ್ತೆ, ಒಳ್ಳೆಯ ನಡತೆ ಇರುತ್ತೆ, ಅವುಗಳನ್ನು ನಾವು ಕಾಪಿ ಮಾಡೋಣ. ಅದರ ಬದಲಾಗಿಯೇ ಅವರ ವೇಷಭೂಷಣಗಳನ್ನಾಗಿರ್ಬೋದು, ಅವರ ಜೀವನ ಶೈಲಿಗಳನ್ನಾಗ್ಬೋದು ನಾವು ಕಾಪಿ ಮಾಡಿದ್ರೆ ನಮಗೆ ಬರುವ ಪ್ರಯೋಜನ ಆದರೂ ಏನು? ನಮ್ಮ ಸ್ವಂತಿಕೆಯಲ್ಲಿ ಕಳೆದೋಗ್ಬಿಡುತ್ತೆ. ಇಲ್ಲಿ ನಾವು ಭೂಮಿಗೆ ಬಂದಿರೋದು ನಮ್ಮದೇ ಆದ ಸ್ವಂತಿಕೆಯನ್ನು ಏನಾದರೂ ಉಳಿಸಿ ಹೋಗಬೇಕು ಅಂತ. ನಮ್ಮ ಮಕ್ಕಳು ನಾವು ಯಾರನ್ನು ಅನುಕರಣೆ ಮಾಡಬೇಕು ಹೇಳಿ? ನಾವೇ ಬೇರೆಯವರನ್ನು ಅನುಕರಣೆ ಮಾಡ್ತಾ ಹೋದರೆ ನಮ್ಮ ಮುಂದಿನ ಪೀಳಿಗೆ ನಮ್ಮನ್ನು ಅನುಕರಣೆ ಮಾಡೋದಕ್ಕೆ ನಾವು ನಾಯಕರಾಗಿ ಅಲ್ಲಿ ಉಳಿದೇ ಇರೋದಿಲ್ಲ, ಬರೀ ಅನುಕರಣಾಕಾರರಾಗಿ ಉಳಿದು ಬಿಟ್ಟಿರ್ತೀವಿ. ನೀವೇ ಯೋಚನೆ ಮಾಡಿ, ನಮಗೆ ಏನು ಬೇಕು, ಏನು ಬೇಡ, ಯಾವುದು ಸರಿ ಹೊಂದುತ್ತೆ, ಯಾವುದು ಚಂದ, ಯಾವುದು ಚಂದವಿಲ್ಲ ಅನ್ನೋವಷ್ಟು ಪರಿಜ್ಞಾನ ನಮಗೆ ಭಗವಂತ ಕೊಟ್ಟಿಲ್ವಾ? ಅದರ ವಿವೇಚನೆ ನಮಗಿಲ್ವಾ? ಹಾಗಾದರೆ ಮತ್ತೊಬ್ಬರನ್ನು ನೋಡಿ ನಾವು ಯಾಕೆ ಅನುಕರಣೆ ಮಾಡಬೇಕು? ಯೋಚನೆ ಮಾಡಿ ನೋಡಿ. ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.